ಸಂಡೂರು ತಾಲೂಕು ಚೋರ್ನೂರು ಹೋಬಳಿ ವ್ಯಾಪ್ತಿಯ ಶೈಲಪ್ಪನಹಳ್ಳಿ ಗ್ರಾಮದಲ್ಲಿ ಮುಂಗಾರು ಹಂಗಾಮು ಆರಂಭಕ್ಕೂ ಮುನ್ನವೇ ಡಿಐಪಿ ಗೊಬ್ಬರದ ಅಕ್ರಮ ದಾಸ್ತಾನು ಪತ್ತೆಯಾಗಿರುವ ಘಟನೆ ರೈತ ಸಮುದಾಯವನ್ನ ಆತಂಕಕ್ಕೆ ತಳ್ಳಿದೆ. ಗ್ರಾಮದ ಒಂದು ಗೋಡಾನಿನಲ್ಲಿ ಸುಮಾರು 100 ಚೀಲಗಳಷ್ಟು ಡಿಎಪಿ ಗೊಬ್ಬರ ಸಂಗ್ರಹವಾಗಿರುವುದು ಕೃಷಿ ಅಧಿಕಾರಿಗಳ ದಿಢೀರ್ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಈ ಗೊಬ್ಬರವು ಕುಮಾರಸ್ವಾಮಿ ಎಂಬ ರೈತನಿಗೆ ಸೇರಿದೆ ಎಂದು ಹೇಳಲಾಗುತ್ತಿದ್ದು, ಸಾರ್ವಜನಿಕರಲ್ಲಿ ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಮುಂಗಾರು ಸಮೀಪಿಸುತ್ತಿದ್ದಂತೆ ರೈತರಿಗೆ ಗೊಬ್ಬರದ ಅವಶ್ಯಕತೆ ಹೆಚ್ಚಾಗುತ್ತದೆ. ಆದರೆ ಪ್ರತಿ ವರ್ಷವೂ ಗೊಬ್ಬರಕ್ಕಾಗಿ ಸಹಕಾರ ಸಂಘಗಳ ಮುಂದೆ ರೈತರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಕೆಲವೊಮ್ಮೆ ಬಿತ್ತನೆಯ ಸಮಯವೇ ತಪ್ಪಿ ಹೋಗುವ ಭಯದಲ್ಲಿ ರೈತರು ದಿನಗಟ್ಟಲೆ ಅಲೆದಾಡಬೇಕಾಗುತ್ತದೆ. ಇಂತಹ ಸಮಯದಲ್ಲಿ ನೂರಾರು ಚೀಲಗಳಷ್ಟು ಗೊಬ್ಬರವನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸಿರುವುದು ಕೃತಕ ಅಭಾವ ಸೃಷ್ಟಿಸಿ ರೈತರನ್ನ ಸಂಕಷ್ಟಕ್ಕೆ ತಳ್ಳುವ ಪ್ರಯತ್ನವೇ ಎಂಬ ಪ್ರಶ್ನೆ ಈಗ ಕೇಳಿಬರುತ್ತಿದೆ. ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗೊಬ್ಬರ ಖರೀದಿ ರಶೀದಿ ಹಾಗೂ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದ್ದಾರೆ. ದಾಖಲೆಗಳು ಸಮರ್ಪಕವಾಗಿಲ್ಲದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪರಿಶೀಲನೆ ವೇಳೆ ಸಹಾಯಕ ಕೃಷಿ ನಿರ್ದೇಶಕರಾದ ಮಹಮ್ಮದ್ ಅಶ್ರಫ್, ದಯಾನಂದ್ ಹಾಗೂ ಕೃಷಿ ಉಪನಿರ್ದೇಶಕ ಮಂಜುನಾಥ್ ಸ್ಥಳದಲ್ಲಿ ಮಾಹಿತಿ ಸಂಗ್ರಹಿಸಿದರು. ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ಕೆ ನಾಯ್ಡು ವಾಹಿನಿಯೊಂದಿಗೆ ಮಾತನಾಡಿ, ಮುಂಗಾರಿಗೂ ಮುನ್ನ ಇಂತಹ ಅಕ್ರಮ ದಾಸ್ತಾನುಗಳಿಂದ ಕೃತಕ ಗೊಬ್ಬರದ ಕೊರತೆ ಉಂಟು ಮಾಡಿ ರೈತರನ್ನು ಸಂಕಷ್ಟಕ್ಕೆ ತಳ್ಳುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ರೈತರ ಕಣ್ಣೀರಿನ ಬೆಲೆ ಅರಿಯದವರಿಗೆ ಶೈಲಪ್ಪನಹಳ್ಳಿಯ ಈ ಘಟನೆ ಪಾಠವಾಗಬೇಕು ಎಂದು ಆಗ್ರಹಿಸಿದ್ದಾರೆ. ರೈತರ ಬದುಕಿನ ಜೊತೆ ಆಟವಾಡುವ ಇಂತಹ ಅಕ್ರಮಗಳ ಮೇಲೆ ಅಧಿಕಾರಿಗಳು ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇದಾಗಿತ್ತು ಈ ಕ್ಷಣದ ಹೆಡ್ಲೈನ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S18 ನ್ಯೂಸ್, ಇದು ಸತ್ಯದ ಪರಧ್ವನಿ. 28 ಏಪ್ರಿಲ್ ಸಿಲ್ಪನಹಳ್ಳಿಗೆ ನಾವು ಬಂದಿದ್ದೀವಿ. ಇಲ್ಲೊಂದು ಅನಧಿಕೃತವಾಗಿ ಡಿಎಪಿ ರಸಗೊಬ್ಬರವನ್ನು ಇಲ್ಲಿ ಸ್ಟಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಆ ಮಾಹಿತಿ ಆಧಾರದ ಮೇಲೆ ನಾವು ಸಂಡೂರು ತಾಲೂಕಿನ, ನಾನು ಸಹಾಯಕ ಕೃಷಿ ನಿರ್ದೇಶಕ ಮೊಹಮ್ಮದ್ ಅಶ್ರಫ್ ಅಂತ ಹೇಳಿ, ಸಂಡೂರು ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ನಮ್ಮ ಜಾರಿದಳ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಆಮೇಲೆ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ, ಆಮೇಲೆ ರೈತ ಸಂಘದ ಮುಖಂಡರು. ಸಿಲಪ್ನಹಳ್ಳಿ ಗ್ರಾಮದಲ್ಲಿ ಒಬ್ಬರು ರೈತರ ಮನೆಯಲ್ಲಿ ಒಂದು ಗೋಡನಲ್ಲಿ ಒಂದು ಅನಧಿಕೃತವಾಗಿ ಡಿಎಪಿ ರಸಗೊಬ್ಬರ ಸ್ಟಾಕ್ ಮಾಡಿದ್ದಾರೆ, ಅವರು ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಮೇಲೆಗೆ ನಾವು ಇಲ್ಲಿ ಬಂದಾಗ ನಮಗೆ ಇಲ್ಲಿ ಒಂದು ಗೋಡನಲ್ಲಿ ಒಂದು 100 ಚೀಲ ಅಷ್ಟು ಡಿಎಪಿ ರಸಗೊಬ್ಬರ ಕಂಡು ಬಂದಿದೆ. ಸೊ ಇದನ್ನ ನಾವು ಆ ಮಾಲೀಕರಿಗೆ ಕೇಳಿದಾಗ ಅವರಲ್ಲಿ ಒಂದು 40 ಎಕರೆ ಭೂಮಿ ಇದೆ. ಅಂದ್ರೆ ರೈತರು ಪ್ಲಸ್ ಅವರ ಅಣ್ಣ, ತಮ್ಮ, ಅಮ್ಮ, ಅವ್ರ ತಾಯಿಯರ ಹೆಸರು, ಚಿಕ್ಕಪ್ಪನ ಹೆಸರು ಮೇಲೆ ಬೇರೆ ಬೇರೆ ಪಾಣಿಗಳು ಇದಾವೆ. ಟೋಟಲ್ ಆಗಿ ಅವ್ರ ಕುಟುಂಬದಲ್ಲಿ ಒಂದು 40 ಎಕರೆ ಭೂಮಿ ಇದೆ ಅಂತ ಹೇಳಿದ್ದಾರೆ. ಸೊ ಆ ಆಧಾರದ ಮೇಲೆ ನಾವು ಈಗೆಲ್ಲ ಮಿಡ್ಲ್ ಈಸ್ಟ್ ಅಲ್ಲಿ ವಾರ್ ಆಗ್ತಾ ಇದರಿಂದ ಸುಮ್ನೆ ಮುಂದೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಆ ಭಯದಲ್ಲಿ ನಾವು ಬೇಗನೆ ಸ್ಟಾಕ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದಾರೆ. ಸೊ ಅಂತ ಅವ್ರ ರೈತರಿಗೆ ನಾವು ಕೇಳಿದೀವಿ, ಅವರು ಪಾಣಿಗಳನ್ನ ನಾವು ಒದಗಿಸಿ ಕೊಡ್ತೀವಿ, ಅದರ ತಕ್ಕಂತೆ ನಾವು ತಂದಿದ್ದಕ್ಕೆ ಅದನ್ನ ಬೊಮ್ಮಘಟ್ಟ ಸೊಸೈಟಿ ಮುಖಾಂತರ ನಾವು ತಗೊಂಡ್ಬಂದಿದೀವಿ, ಆ ಬಿಲ್ ಸಮೇತ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಏನ್ ಮನವಿ ಮಾಡ್ತೀವಿ ರೈತರಿಗೆ ಅಂತ ಹೇಳಿದ್ರೆ, ಸೊ ಹಿಂಗ ತಂದು ಹಿಂಗ ಸ್ಟಾಕ್ ಮಾಡ್ಕೊಳೋದು, ಒಂದೇ ಸರಿಗೆ ಸ್ಟಾಕ್ ಮಾಡ್ಕೊಂಡು ಈ ಟೈಪ್ ಇಟ್ಕೊಳೋದು ಅದು ತಪ್ಪು. ಏನಾದ್ರೂ ಭಯ ಭೀತಿ ಅಂತದ್ ಏನು ಇಲ್ಲ, ಸಾಕಷ್ಟು ರಸಗೊಬ್ಬರ ಬರ್ತಾನೆ ಇದೆ. ಕ್ರಮೇಣವಾಗಿ ನಿಮಗೆ ಎಲ್ಲಾ ರೈತರಿಗೂ ಕ್ರಮೇಣವಾಗಿ ಸಿಕ್ಕೇ ಸಿಗುತ್ತೆ. ಸೊ ಸುಮ್ನೆ ಭಯ ಬಿದ್ದು ಹಿಂಗೆಲ್ಲ ಸ್ಟಾಕ್ ಮಾಡ್ಕೊಂಡ್ರೆ ಸುಮ್ನೆ ಬೇರೆ ಇನ್ಫಾರ್ಮೇಶನ್ ಹೋಗುತ್ತೆ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈಗ ಏನ್ 100 ಚೀಲ ಡಿಎಪಿ ರಸಗೊಬ್ಬರ ಸಿಕ್ಕಿದೆ, ಸೊ ಅದನ್ನ ನಾವು ಆ ಮಾಲೀಕರಿಗೆ ಹೇಳಿದೀವಿ, ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ನೀವು ಕರೆಕ್ಟ್ ಆಗಿ ನಮಗೆ ಪೂರೈಕೆ ಮಾಡಿದ್ರೆ ಮಾತ್ರ ಆ 100 ಚೀಲವನ್ನು ನೀವು ಬಳಕೆ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಸೀಸ್ ಮಾಡ್ಲಿಕ್ಕೂ ನಾವು ಮುಂದಾಗಿದ್ದೀವಿ. ಇಲ್ಲ ಸರ್, ಈಗ ಸ್ಪಾಟ್ ನಾಗ ಅವ್ರು ತಂದು ಇಲ್ಲಿಗೆ ಎಷ್ಟು ದಿನ ಆಗತ್ತೆ ಅಂತ ಏನಾದ್ರು ಮಾಹಿತಿ ಐತೆ ತಮ್ಗೆ? ಇಲ್ಲಿ ಸ್ಟಾಕ್ ಮಾಡ್ಬಿಟ್ಟು ಈಗ ಮಾಲೀಕರಿಗೆ ಕೇಳಿದಾಗ ಒಂದು ವಾರದಿಂದ ನಾವು ಒಂದು ವಾರ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು ಡಾಕ್ಯುಮೆಂಟ್ಸ್ ಕೇಳಿದೀವಿ, ಆ ಡಾಕ್ಯುಮೆಂಟ್ಸ್ ಕೊಟ್ರೆ ನಮ್ದೇನು ಅಭ್ಯಂತರ. ಈಗ ವಾರ ಆಗಿ ತಂದು ಇಟ್ಕೊಂಡಿದ್ದಾರೆ, ಅವ್ರು ವಿತೌಟ್ ಬಿಲ್ ಇಟ್ಕೊಂಡಿದ್ದಾರೆ. ಈಗ ನಾಳೆ ಕೇಳಿದ್ರೆ ಅದನ್ನ ಅವ್ರ ಸೊಸೈಟಿ ಕಡೆಯಿಂದ ತಗೊಂಬರಲ್ಲ ಅಂದ್ರೆ ಏನ್ ಗ್ಯಾರಂಟಿ? ಇಲ್ಲ, ಬಿಲ್ ಇದೆ ಅಂತ ಹೇಳ್ತಿದಾರೆ, ಅವ್ರ ತಮ್ಮನ ಹತ್ರ ಇದೆ, ಬಟ್ ನಾವು ತಂದು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದಾರೆ. ಓಕೆ, ತಂದು ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲ,
ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕ್ರಮ ಆಗುತ್ತೆ. ಅದಕ್ಕೆ ಏನು ಕಾನೂನು ಕ್ರಮ ಏನಿದೆ ಅದು ಡೆಫಿನೆಟ್ಲಿ ಮಾಡ್ತೀವಿ. ರೈತರು ಒಬ್ಬೊಬ್ಬ ರೈತರು ಇಷ್ಟು ಸಾಮಾನು ಇಟ್ಕೋಬೋದಾ ಗೊಬ್ಬರನ? ಇಲ್ಲ, ಅವ್ರ ಪಾಣಿ ಎಷ್ಟಿದಾವೆ ಅದರ ಆಧಾರದ ಮೇಲೆ ತಂದು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಕರೆಗೆ ಎಷ್ಟು ಕೊಡ್ತೀರಿ ಸರ್ ನಿಮ್ಮ ಇಲಾಖೆ ಪ್ರಕಾರ? ಇಲ್ಲ, ಸದ್ಯ ಈಗ ಯೂರಿಯಾ ಗೊಬ್ಬರಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಚೀಲ ಅಂತ ಮಾಡಿದ್ದಾರೆ. ಅದಿನ್ನ ಒಂದ್ ಪಾಣಿಗೆ ಒಂದ್ ಚೀಲನ? ಯಾವ್ದು ಒಂದ್ ಪಾಣಿಗೆ ಒಂದ್ ಚೀಲನ? ಎಕರೆ ಮೇಲೆ ಹೋಗುತ್ತೆ. ಬಟ್ ಇದು DAP ರಸಗೊಬ್ಬರ ಇರೋದ್ರಿಂದ DAP ಗೆ ಅಂತದ್ ಯಾವ್ದು ನಿಯಮ ಮಾಡಿಲ್ಲ. ಸೊ ಸಾಮಾನ್ಯವಾಗಿ ರೈತರು ಮೆಕ್ಕೆಜೋಳ ಬೆಳೀತಾ ಇರೋ ರೈತರು ಎಕರೆಗೆ ಒಂದೂವರೆ ಚೀಲ ಹಿಂಗ ಬಳಕೆ ಮಾಡ್ತಾರೆ ಬಿತ್ತನೆ ಮಾಡ್ಬೇಕಂತ ಹೇಳಿದ್ರೆ. ಸೊ ಅದ್ರ ತಕ್ಕಂತೆ ಇವರು ತಂದಿದ್ದಾರೆ. ಬಟ್ ಆ ಡಾಕ್ಯುಮೆಂಟ್ಸ್ ನಾವು ಕೇಳಿದೀವಿ, ಅವರಿಗೂ ಕಾಲಾವಕಾಶ ಕೊಡ್ಬೇಕಾಗಿದೆ. ಈ ದಿಢೀರಂತ ಬಂತು ನಾವು ಕೇಳಿದ್ರು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲೂ ಬೇರೆ ಕಡೆ ಇಟ್ಟಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಅವ್ರಿಗೆ ಕಾಲಾವಕಾಶ ಕೊಟ್ಟಿದೀವಿ. ನಾಳೆ ಮಧ್ಯಾಹ್ನವರೆಗೆ ಅವ್ರು ತಂದು ಕೊಡ್ಲಿಕ್ಕೆ ಅಂತ ಹೇಳಿದೀವಿ. ನಾಳೆ ಮಧ್ಯಾಹ್ನವರೆಗೆ ಅವ್ರು ತಂದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ಡೆಫಿನೆಟ್ಲಿ ಕಾನೂನಾತ್ಮಕ ಕ್ರಮ ಏನಿದೆ ಆ ಸೀಸ್ ಮಾಡೋದಿದೆ. ಆ ಸೀಸ್ ಮಾಡಿ ನಾವು ಕೇಸ್ ಮಾಡ್ಲಿಕ್ಕೆ ನಾವು ಮುಂದಾಗ್ತೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳೇ ಈ ರೀತಿ ವಿತೌಟ್ ಬಿಲ್ ಇದ್ರೆ ಅದ ಯಾವ್ದೇ ಮುಲಾಜ್ ನೋಡ್ಬೇಡ್ರಿ ಕೇಸ್ ಮಾಡ್ರಿ ಅಂತ ಹೇಳಿದಾರೆ ಅಂತ ಗೊತ್ತಾಯ್ತು. ಮತ್ತೆ ಇದಕ್ಕ ಈ ಸ್ಪಾಟ್ ಅಲ್ಲೇ ಕೊಡ್ಬೇಕಾಯ್ತು, ಈ ಸ್ಪಾಟ್ ಅಲ್ಲಿ ಕೊಡ್ತಾ ಇಲ್ಲ ಅವರು. ಹಂಗಲ್ಲ, ಈಗ ತಕ್ಷಣ ಬಂದಿರೋದ್ರಿಂದ ಅವ್ರ ಕಡೆನೂ ಇರ್ಲಿಕ್ಕಿಲ್ಲ. ಮನೆಯಲ್ಲಿದೆ ಅಂತ ಹೇಳಿದ್ದಾರೆ. ಒಂದ್ ವಸ್ತು ಖರೀದಿ ಮಾಡಿದ್ರೆ, ಯಾವ್ದೇ ಒಂದ್ ಅಂಗಡಿಯಲ್ಲಿ ಒಂದ್ ವಸ್ತು ಖರೀದಿ ಮಾಡಿದ್ರೆ ಅದನ್ನ MRP ರೇಟ್ ಹಾಕೊಂಡು ಬಿಲ್ ತಗೊಳೋದು ಇವತ್ತಿನ ದಿನದಲ್ಲಿ ಇದೆ. ಒಂದ್ GST ಹಾಕೊಡ್ತಾರೆ. 100 ಚೀಲ ತಗೊಂಡು ಸ್ಟಾಕ್ ಮಾಡಿ ಇಟ್ಟು ಬಿಲ್ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಹೇಳ್ತೀರಾ? ಇಲ್ಲ, ಅವ್ರ ಕಡೆ ಬಿಲ್ ಇದೆ ಅಂತ ಹೇಳ್ತಾ ಇದಾರೆ. ಓಕೆ, ಹಂಗಾಗಿ ಅವ್ರಿಗೆ ಕಾಲಾವಕಾಶ ಕೊಟ್ಟಿದೀವಿ. ಅವ್ರ ಬಿಲ್ ತಂದು ಕೊಟ್ಟಿಲ್ಲ, ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾವು ಕ್ರಮ ಕೈಗೊಳ್ತೀವಿ. ನಾವು ನಿಮಗೆ ತಿಳಿಸ್ತೀವಿ. ನಾಳೆ ಮಧ್ಯಾಹ್ನವರೆಗೆ ಟೈಮ್ ಕೊಟ್ಟಿದ್ವಿ. ಎಷ್ಟು ಮಾಡ್ಬೋದು ಸರ್ ಗೌರ್ಮೆಂಟ್ ರೇಟ್ ಪ್ರಕಾರ? ಗೌರ್ಮೆಂಟ್ ರೇಟ್ ಪ್ರಕಾರ ಅಷ್ಟೇ. DAP ರೇಟ್ ಇರೋದೇ ಅಷ್ಟೇ. ಎಷ್ಟು? 1400? ಒಂದೊಂದ್ ಕಂಪ್ನಿದು ಒಂದೊಂದ್ ಐತೆ ರೇಟ್. ಇವಾಗ ಸದ್ಯ ಒಂದ್ ನಿಮಿಷ, ಈಗ ಒಂದೊಂದ್ ಕಂಪ್ನಿದು ಒಂದೊಂದ್ ರೇಟ್ ಆಗ್ತದೆ. ಅದು ನಿಮ್ಗೆ ಕಾಣ್ತಾ ಇದೆಯಲ್ಲ ಸರ್, ಇದು ಏನ್ ರೆಡಿ ಮಾಡ್ಬೇಕು ಅಂತ ಹೇಳ್ತೀವಿ? 1350 1350 ಇದು 1350 ರೂಪಾಯಿ ಐತೆ. ಅವ್ರು ತಂದಿರೋದು 1400. ಈಗ ನೋಡ್ರಿ ಒಂದ್ ಹೇಳ್ತೀನಿ, ಈಗ ಅವರು ಮಾತಾಡಿದಾರೆ. ಈಗ ನಾವ್ ಬಂದ್ವಿ, ಸಡನ್ ಆಗಿ ಕೇಳಿದ್ವಿ, ಅವ್ರು ಹೇಳಿದ್ರು. ಬಟ್ ಬಿಲ್ ನೋಡದಲ್ಲ ನಾನೇನು ಮಾತಾಡಕ್ ಬರಲ್ಲ, ನೀವೇನು ಮಾತಾಡಕ್ ಬರಲ್ಲ. ನಮ್ ಬಾಯಿ ಅಲ್ಲಲ್ಲ, ನೀವು ವಿಜಿಲೆನ್ಸ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಸರ್ ಈ ತರದ್ದು ರೇಟ್ ಮಾಡ್ಬೇಕು. ಈಗ ಆಗಿದ್ದು ಮೊನ್ನೆ ಆಗಿದ್ದು ಪ್ರಾಬ್ಲಮ್ ಇದೆ. ಇದಕ್ಕೋಸ್ಕರನೇ ಈಗ ನಾನು ಇವ್ರಿಗೂ ಏಡಿಯವ್ರಿಗೂ ಹೇಳಿದ್ದದನ್ನೇ. ಯಾಕೆಂದ್ರೆ ಎಲ್ಲಾರ ತಲೆದಾಗೂ ಏನೈತೆ ಅಂತಂದ್ರೆ, ಸರ್ ಲಾಸ್ಟ್ ಇಯರ್, ಈಗ ಮೊನ್ನೆ ಈ ಮೀಟಿಂಗ್ ಅಲ್ಲಿ ನಾವು ಕೂತಿದ್ವಿ, ಅಲ್ಲೂ ನೀವು ಕೇಳಿದ್ರಿ ಸರ್ ಲಾಸ್ಟ್ ಇಯರ್ ಬಹಳ ಅನುಭವಿಸಿ ನಾವು ಗೊಬ್ಬರ ಸಿಕ್ಕಿಲ್ಲ ಅಂತ. ಎಷ್ಟು ಜನ ಅಂತಂದ್ರು. ಈಗ ಇವ್ರುನು ಅದೇ ಅಂದಿದ್ದು. ಈಗ ಅವ್ರ ಹತ್ರ ಫೋನ್ ಮಾತಾಡೋದಿಲ್ಲ ನಾನಾಗ್ಲಿ, ಸರ್ ಲಾಸ್ಟ್ ಇಯರ್ ನಾವು ಬಹಳ ಕಷ್ಟ ಅನ್ಭವಿಸಿವಿ, ಅದಾಗದ್ ಬೇಡ ಅಂತ ಈಗ ಅಡ್ವಾನ್ಸ್ ತಂದು ಇಟ್ಕೊಂಡಿದೀವಿ ಹೊರತು ಬೇರೆ ಯಾವ್ದು ದೃಷ್ಟಿನಲ್ಲ ಅಂತ ಹೇಳಿದ್ರು. ಈಗ ಒಂದು ಹೇಳ್ತದೆ, ರೈತರು ಇದ್ದಾಗ ಇಂಥವ್ ಹೇಳಿದಾಗ ನಾವು ಸಡನ್ ಆಗಿ ಅವ್ರನ್ನ, ಈಗ ಹೊರಗಡೆ ಬಿಸ್ನೆಸ್ ಬೇರೆ ಆಗ್ತದೆ, ರೈತರ ಹತ್ರ ಬೇರೆ ಆಗ್ತದೆ. ನಾವೀಗ ಅವ್ರಿಗೆ ಕೂಲಂಕುಷ ಕೇಳಿದಿವ, ನಿಮ್ಗೆ ಇರೋದು ಎಷ್ಟು ಜಮೀನು, ಇಷ್ಟೊಂದು ಯಾಕೆ ತಂದು ಇಟ್ಕೊಂಡಿದ್ದೀರಿ, ನೀವು ತಂದಿದ್ದಕ್ಕೆ ಬಿಲ್ ಎಲ್ಲ ಐತೆ ಎಲ್ಲ ಕೇಳಿದೀವಿ. ಈಗ ಅವ್ರೇನೋ ಅವ್ರ ಬ್ರದರ್ ಕಡೆ ಐತೆ, ಅವರೆಲ್ಲ ಬಳ್ಳಾರಿಗೆಲ್ಲ ಹೋಗೋರೆ, ನಾ ಆಮೇಲೆ ಸಬ್ಮಿಟ್ ಮಾಡ್ತೀವಿ ಸರ್, ವಿತ್ ಪಾಣಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾಳೆ ಸಂಜೆ ಮಧ್ಯಾಹ್ನದೊಳಗೆ ಇವ್ರಿಗೆ ಕೊಡ್ಲಿಕ್ಕೆ ಹೇಳಿದೀವಿ. ಕೊಡ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ನಾವು ನಮ್ಮ ಸಿಸ್ಟಮ್ ಏನೈತೆ ಅದನ್ನ ನಾವು ಮಾಡೇ ಮಾಡ್ತೀವಿ. ಇದೆಲ್ಲ ಕರೆಕ್ಟ್ ಸರ್. ಎಲ್ಲ ಒಂದ್ ಕಡೆ ಕೃತಕ ಅಭಾವ ಸೃಷ್ಟಿ ಆಗೋ ನಿಟ್ಟಿನಲ್ಲಿ ಈ ಒಂದು ಕೆಲಸ ಆಗ್ತಾ ಇದೆ ಅಂತ. ಒಬ್ಬೊಬ್ರು ಈಗ ನಿಮ್ಮ ಹಿಂದ್ಗಡೆ ಇದೆ 100 ಚೀಲ ಇದೆ, ಎಲ್ಲರೂ ಇದೇ ತರ ಯುದ್ಧ ನಡೀತದೆ ಅನ್ನೋ ಒಂದು ಗುಮ್ಮ ತೋರಿಸಿ ಎಲ್ಲಾ ಕಡೆಗೂ 100 ಚೀಲ 50 ಚೀಲ ಪ್ರತಿ ಮನೆಗೂ ಹಾಕಿದ್ರೆ ಸಣ್ಣ ರೈತರು ಎಲ್ಲಿ ಹೋಗ್ತಾರೆ? ಮುಂದೆ ಮಳೆ ಬಂದು ಸೀಸನ್ ಅಲ್ಲಿ ಎಲ್ಲಾ ಸೊಸೈಟಿಗಳು ಮುಂದೆ ಹಿಂದಿನ ವರ್ಷ ಆದಂಗೆ ಈ ವರ್ಷನೂ ಕೂಡ ಮಹಿಳೆಯರು 2 ದಿನ 3 ದಿನ ರಾತ್ರಿ ಆಗಲು ಅಂದೆ ಸೊಸೈಟಿ ಮುಂದೆ ನಿಂತ್ಕೊಂಡು ಗೊಬ್ಬರ ತಗೊಳ್ಳುವಂತ ಕೆಲಸ ಮಾಡಿದ್ರು. ಈ ನಿಟ್ಟಲ್ಲಿ ಇನ್ನೂ ಮಳೆಗಾಲನೇ ಸ್ಟಾರ್ಟ್ ಆಗಿಲ್ಲ, ಆದ್ರೆ ಕೆಲವು ರೈತರು 100-150 ಚೀಲ ಅವ್ರ ಮನೆಯಲ್ಲಿ ತಂದು ಹಾಕೋದ್ರ ಮುಖಾಂತರ ಕೃತಕ ಅಭಾವ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ ಸರ್. ಇದಕ್ಕೆ ತಾವೇನ್ ಹೇಳ್ತೀರಾ? ಇದನ್ನ ನಾನು ನಿಮ್ಗೆ ಹೇಳಿದೆ ಮೊದ್ಲೇ. ಫಸ್ಟ್ ಆಫ್ ಆಲ್ ಈ ಸರಿ ಏನ್ ಪ್ರಾಬ್ಲಮ್ ಐತೆ ಅಂದ್ರೆ, ಹೋದ್ ಸರಿ ರೈತರು ಬಹಳ ತೊಂದರೆ ಅನ್ಭವಿಸೋರು ಗೊಬ್ಬರ ಸಿಗದ್ರಾಗೆ. ನಿಮ್ಗೂ ಅದು ಈಗ ಮೀಟಿಂಗ್ ಅಲ್ಲಿ ಕೇಳ್ಕೊಂಡಿರಿ. ಈ ವರ್ಷನೂ ಅದೇ ಪರಿಸ್ಥಿತಿ. ಯಾಕಂದ್ರೆ ಯುದ್ಧ ಆಗ್ತಾ ಇರೋದ್ರಿಂದ ಸ್ವಲ್ಪ ಏನೋ ಹಿಂಗೈತೆ, ಅದಕ್ಕೋಸ್ಕರ ಹಿಂಗಾಗ್ತದೆ, ಮುಂದೆ ಗೊಬ್ಬರ ಸಿಗ್ತದೆ ಇಲ್ಲೋ ಅನ್ನೋ ಭಯದಲ್ಲಿ ತಂದಿಟ್ಕೊಂಡವ್ರೆ. ಎಲ್ಲರೂ ತಂದಿಟ್ಕೊಳಕ್ ಆಗಲ್ಲ, ಕೆಲವು ವರ್ಷ ತಂದಿಟ್ಕೊಂಡಿದ್ದಾರೆ. ಇದನ್ನ ನಮ್ಮ ಮೊನ್ನೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ, ಯಾವ್ದೇ ಕಾರಣಕ್ಕೂ ನೀವು ಅಡ್ವಾನ್ಸ್ ತಗೊಂಡು ಇಟ್ಕೋಬೇಡಿ ಅಂತ. ನಾವ್ ಇನ್ನೊಂದ್ಸರಿ ನಾವು ಇಲಾಖಾ ವತಿಯಿಂದ ಸ್ಟೇಟ್ಮೆಂಟ್ ಕೊಡ್ತೀವಿ. ನೀವು ಒಂದು ತಾಲೂಕು ಇದ್ರೊಳಗೆ ಕೊಡ್ರಿ, ಯಾವ ರೈತರನ್ನ ತಗೊಂಡೋಗಿ ಇಟ್ಕೋಬೇಡ್ರಿ, ಯಾಕಂದ್ರೆ ಯಾವ್ದೇ ರೀತಿ ಅಭಾವ ಸೃಷ್ಟಿ ಆಗಲ್ಲ, ಆರಾಮಾಗಿ ಸಿಗ್ತತೆ. ಇರೋದನ್ನ ಕರೆಕ್ಟ್ ಆಗಿ ಇದನ್ನು ಸ್ಕೇರ್ಸಿಟಿ ಇದನ್ನ ಕ್ರಿಯೇಟ್ ಮಾಡ್ದಂಗೆ, ಕೊರತೆ ಅನ್ನೋದನ್ನ ಕ್ರಿಯೇಟ್ ಮಾಡ್ದಂಗೆ ನೀವು ಆರಾಮಾಗಿ ಎಲ್ರು ತಗೊಂಡ್ರೆ ಸರಿಯಾಗಿರ್ರಿ ಅಂತ ನಾವು ಇಲಾಖಾ ವತಿಯಿಂದ ಏನ್ ಕ್ರಮ ತಗೋಬೇಕು ಅದು ತಗೊಂತೀವಿ. ಬಟ್ ಈಗ ಹೇಳಿ, ಈಗ ರೇಟ್ ಇದು ಜಾಸ್ತಿ ಹೇಳಿದಾರ ಅವರು ರೈತರು.
ಅವ್ರು ಹೇಳಿದಾರೆ ರೇಟಿನ ವಿಚಾರವಾಗಿ ಬಿಲ್ ಬೇಕಲ್ಲ ರೇಟಿನ ವಿಚಾರವಾಗಿ ಇವರು ಬಿಲ್ ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ನಾವು ಮುಂದೆ ಈಗ 1350 ರೂಪಾಯಿಗಿಂತ ಜಾಸ್ತಿ ಹಾಕಿದ್ರೆ ನಾವು ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಅದನ್ನ ಸ್ಟಾಪ್ ಸೇಲ್ ನೋಟಿಸ್ ಅನ್ನ ಕೊಡ್ತೀವಿ. ಖರೀದಿ ಮಾಡಿದಾರೆ ಹೇಳ್ತಾರೆ, ಖರೀದಿ ಮಾಡಿದಾರಲ್ಲ ಸರ್, ಅವರೇ ಹೇಳ್ತಾರೆ ನಾವ್ ಇಷ್ಟು ಕೊಟ್ಟಿದೀವಿ ಅಂತ ಹೇಳಿ. ಇಲ್ಲ, ಅವ್ರ ಡಾಕ್ಯುಮೆಂಟ್ಸ್ ತೋರ್ಸ್ಲಿ. ಓಕೆ, ಅವ್ರ ತಮ್ಮನ ಹತ್ರ ಇದೆ ಅಂತ ಹೇಳ್ತಾರೆ, ಅವ್ರ ತಮ್ಮ ತಗೊಂಬಂದಿದ್ದಾರೆ, ತಮ್ಮನ ಹತ್ರ ಇದೆ ಅಂತ ಹೇಳ್ತಾರೆ, ಮೊದಲು ಡಾಕ್ಯುಮೆಂಟ್ಸ್ ತೋರ್ಸ್ಲಿ. ಅದಕ್ಕಿಂತ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್ ಆನ್. ಅದು ಬೊಮ್ಮಘಟ್ಟ ಸೊಸೈಟಿಯಿಂದ ಹೆಚ್ಚಿಗೆ ರೇಟ್ ದರ ಯಾಕೆ ಮಾರಾಟ ಮಾಡಿದಾರೆ ಅಂತ ಅವ್ರು ಕೇಳಕ್ಕೆ ಇದ್ ಮಾಡ್ತೀವಿ. ಓಕೆ.